ಜಡೆ ಜಗಳ ಅಂದ್ರೇ ಹಾಗೆ ನೋಡಿ. ಅದರಲ್ಲೂ ಗಂಡನಿಗೆ ಇನ್ನೊಬ್ಬಳು ಇಷ್ಟಪಡ್ತಾಳೆ ಅಂದರೆ ಸಾಕು, ಎಂಥವಳಾದರೂ ತಿರುಗಿ ಬೀಳ್ತಾಳೆ. ಇಂತಹದ್ದೇ ಅಫೇರ್ ವಿಷಯ ಈಗ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಯಲ್ಲಿ ಶೀತಲ ಸಮರಕ್ಕೆ ಕಾರಣವಾಗ್ತಾ ಇದೆ. ಅಷ್ಟಕ್ಕೂ ಈ ಜಗಳ ನಡೀತಾ ಇರೋದು ಯಾರ್ಯಾರ ನಡುವೆ, ಅದು ರಾಜ್ಯಸಭೆಯಲ್ಲೇ ಯಾಕೆ ನಡೆದಿದೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. क्या कहूं कि शर्म से है लब सिले हुए, देखा एक ख्वाब तो ये सिलसिले हुए, फूल भी हो दरमियां तो फासले हुए. ಈ ಹಾಡು ನೋಡಿದ್ರಲ್ಲ, ನಿಮಗೆ ಎಲ್ಲ ಅರ್ಥವಾಗಿರಬೇಕು. ಹೌದು, ಇದು ರಾಜ್ಯಸಭೆಗೆ ಬಾಲಿವುಡ್ ಹಿರಿಯ ನಟಿ ಚಿರಯೌವನೆ ರೇಖಾ ಕೊಟ್ಟ ಎಂಟ್ರಿ ಎಫೆಕ್ಟ್. ರೇಖಾ ಸದನಕ್ಕೆ ಬಂದಿದ್ದು ಜಯಾ ಬಚ್ಚನ್ಗೆ ಈಗ ಪೇಚಾಟ ತಂದಿಟ್ಟಿತು. ತಾವು ಯಾರ ಪಕ್ಕದಲ್ಲಿ ಕುಳಿತುಕೊಳ್ಳಲು ಇಷ್ಟಪಡ್ತಿರ್ಲಿಲ್ವೋ ಅವರ ಪಕ್ಕವೇ ಕುಳಿತುಕೊಳ್ಳುವ ಅನಿವಾರ್ಯತೆ ಉಂಟಾಗಿತ್ತು. ಹೀಗಾಗಿ ಸದನದಲ್ಲಿ ಕುರ್ಚಿಗಾಗಿ ಅಕ್ಷರಶಃ ಶೀತಲ ಸಮರ ನಡೆದು ಹೋಯಿತು. ಇದಕ್ಕೆ ಕಾರಣನೂ ಇದೆ. ಸದನಕ್ಕೆ ನಾಮಕರಣಗೊಂಡಿರುವ ರೇಖಾ ಅವರಿಗೆ ನಿಯಮಾವಳಿ ಪ್ರಕಾರ ಅವರಿಗೆ 99ನೇ ನಂಬರಿನ ಸೀಟ್ ನೀಡಲಾಗಿದೆ. ಜಯಾ ಬಚ್ಚನ್ ಸೀಟ್ ನಂಬರ್ 91ರಲ್ಲಿ ಕುಳಿತುಕೊಳ್ತಿದ್ರು. ಇದರ ಹಿಂದಿನ ಸಾಲಿನಲ್ಲೇ ರೇಖಾರ ಸೀಟ್ ಇದೆ. ಆದರೆ ಇದು ಜಯಾ ಬಚ್ಚನ್ಗೆ ಸರಿ ಹೊಂದಿಲ್ಲ. ಇರುಸು ಮುರುಸು ತಪ್ಪಿಸಿಕೊಳ್ಳಲು ಜಯಾ ಈಗ ಕುರ್ಚಿನೇ ಬದಲಿಸಿದ್ದಾರೆ. ಸ್ಪೀಕರ್ಗೆ ಮನವಿ ಮಾಡಿ 143ನೇ ನಂಬರಿನ ಸೀಟ್ ಪಡೆದುಕೊಂಡಿದ್ದಾರೆ. देखा एक ख्वाब तो ये सिलसिले हुए. 70ರ ದಶಕದಲ್ಲಿ ರೇಖಾ ಅಮಿತಾಬ್ರ ನಡುವಿನ ಸಂಬಂಧದ ಬಗ್ಗೆ ಬಾಲಿವುಡ್ ಮಾತನಾಡಿಕೊಳ್ತಿತ್ತು. 80ರ ದಶಕದಲ್ಲಿ ಬಂದ ಮುಕದ್ದರ್ ಕಾ ಸಿಕಂದರ್, ದೋ ಅಂಜಾನೆ, ಸಿಲ್ಸಿಲಾ ಹೀಗೆ ಸೂಪರ್ ಹಿಟ್ ಚಿತ್ರಗಳಿಂದಾಗಿ ರೇಖಾ ಮತ್ತು ಬಿಗ್ ಬಿ ನಡುವೆ ಸಂಬಂಧ ಇದೆ ಅನ್ನೋ ಮಾತು ಕೇಳಿ ಬರ್ತಾನೆ ಇತ್ತು. ಹೀಗಾಗಿ ಅಂದಿನಿಂದಲೂ ರೇಖಾರನ್ನ ಕಂಡ್ರೆ ಜಯಾ ಮಾರು ದೂರ ನಿಲ್ತಾರೆ. ಬಹುಶಃ ಯಾವುದೇ ಕಾರ್ಯಕ್ರಮದಲ್ಲೂ ಒಟ್ಟಿಗೆ ಪಾಲ್ಗೊಂಡಿದ್ದಿಲ್ಲ. ಸಾಲದಕ್ಕೆ ರೇಖಾ ಅವಿವಾಹಿತರಾಗೇ ಉಳಿದಿದ್ದಾರೆ. ಇದು ಜಯಾರಿಗೆ ಹೊಟ್ಟೆ ಉರಿಸ್ಲಿಕ್ಕೆ ಸಾಕು. ಇನ್ನೊಂದು ಸಂಗತಿ ಅಂದ್ರೆ, ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಬಿಗ್ ಬಿ ರೇಖಾರೊಂದಿಗೆ ಮತ್ತೆ ನಟಿಸುವ ಇರಾದೆ ವ್ಯಕ್ತಪಡಿಸಿದ್ದಾರೆ. ಇದು ಜಯಾ ಮೇಡಮ್ಗೆ ಮತ್ತಷ್ಟು ಸಿಟ್ಟು ತರಿಸಿದ್ಯೋ ಏನೋ. ಒಟ್ಟಿನಲ್ಲಿ ಸದನಕ್ಕೆ ಬಂದ್ರೂ ಸವತಿ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ಜಯಾ ರೇಖಾ ಕೋಳಿ ಜಗಳ ಜಗಜ್ಜಾಹೀರಾಗಿರೋದು ಮಾತ್ರ ಸತ್ಯ.